ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಪೋಸ್ಟಲ್ ಎಕ್ಸಾಮ್ಗಳಿಗೆ ಅಗತ್ಯವಾಗಿರುವಂತಹ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವಾಗಿ ಮತ್ತೆ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಮುಂದೆ ಬರುವಂತಹ MTS ಪೋಸ್ಟ್ಮ್ಯಾನ್ ಹಾಗೂ ಪೋಸ್ಟಲ್ ಅಸಿಸ್ಟೆಂಟ್ ಪರೀಕ್ಷೆಗಳಿಗೆ ಈ ಪ್ರಶ್ನೋತ್ತರಗಳು ನಿಮಗೆ ತುಂಬ ಉಪಯುಕ್ತ ಆಗಲಿವೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, ಟೋಟಲ್ ನಂಬರ್ ಆಫ್ ಪೋಸ್ಟಲ್ ಡಿವಿಷನ್ಸ್ ಇನ್ ಇಂಡಿಯಾ ಈಸ್. ಭಾರತದಲ್ಲಿ ಒಟ್ಟು ಎಷ್ಟು ಅಂಚೆ ವಿಭಾಗಗಳು ಇವೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ಈ ರೀತಿವೆ: ಎ 369, ಬಿ 469, ಸಿ 569, ಡಿ 543. ಸರಿಯಾದ ಉತ್ತರ ಆಪ್ಷನ್ ಬಿ 469. ಭಾರತದಲ್ಲಿ ಒಟ್ಟು 469 ಪೋಸ್ಟಲ್ ಡಿವಿಷನ್ಗಳಿವೆ. ಎರಡನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಆಪ್ಷನ್. ಹೂ ಆರ್ ದ ಪರ್ಮನೆಂಟ್ ಇನ್ವೈಟೀಡ್ ಟು ದ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಮೀಟಿಂಗ್ಸ್. ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಶಾಶ್ವತ ಅಥವಾ ಕಾಯಂ ಆಹ್ವಾನಿತರು, ಪರ್ಮನೆಂಟ್ ಇನ್ವೈಟೀಸ್ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ 4 ಪದನಾಮ ಅಥವಾ ಡೆಸಿಗ್ನೇಷನ್ಗಳನ್ನು ಕೊಟ್ಟಿದ್ದಾರೆ. 1 DG ಪೋಸ್ಟಲ್ ಸರ್ವಿಸ್, 2 ADG ಕೋಆರ್ಡಿನೇಷನ್, 3 ಅಡಿಷನಲ್ ಸೆಕ್ರೆಟರಿ, 4 ಫೈನಾನ್ಷಿಯಲ್ ಅಡ್ವೈಸರ್. ಇದರಲ್ಲಿ ಆಯ್ಕೆಗಳು ಈ ರೀತಿವೆ: ಎ 1 ಓನ್ಲಿ, ಬಿ 1 and 2 ಓನ್ಲಿ, ಸಿ 1, 2, 3 ಓನ್ಲಿ, ಡಿ 3 and 4 ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದಂಥ ಉತ್ತರ ಆಪ್ಷನ್ ಡಿ 3 and 4 ಅಂದರೆ ಅಡಿಷನಲ್ ಸೆಕ್ರೆಟರಿ ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ ಈ ಇಬ್ಬರು ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಪರ್ಮನೆಂಟ್ ಇನ್ವೈಟೀಸ್ ಆಗಿರ್ತಾರೆ. ಪೋಸ್ಟಲ್ ಸರ್ವಿಸ್ ಬೋರ್ಡ್ನ ಮೀಟಿಂಗ್ಗಳಿಗೆ ಇವರು ಕಾಯಂ ಆಹ್ವಾನಿತರಾಗಿರ್ತಾರೆ. ಯಾರು? ಅಡಿಷನಲ್ ಸೆಕ್ರೆಟರಿ ಮತ್ತು ಫೈನಾನ್ಷಿಯಲ್ ಅಡ್ವೈಸರ್. ಮುಂದಿನ ಪ್ರಶ್ನೆ, ಎಕ್ಸ್ಪಾಂಡ್ IFW ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಆಯ್ಕೆಗಳು: ಎ ಇಂಟಿಗ್ರೇಟೆಡ್ ಫೈನಾನ್ಸ್ ವಿಂಗ್, ಬಿ ಇಂಟರ್ನ್ಯಾಷನಲ್ ಫೈನಾನ್ಸ್ ವಿಂಗ್, ಸಿ ಇನೋವೇಟಿವ್ ಪಿನಾಕಲ್ ವಿಂಗ್, ಡಿ ಇನೋವೇಟಿವ್ ಪಿನಾಕಲ್ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದಂಥ ಉತ್ತರ ಆಪ್ಷನ್ ಎ ಇಂಟಿಗ್ರೇಟೆಡ್ ಫೈನಾನ್ಸ್ ವಿಂಗ್ IFW. ನಾಲ್ಕನೇ ಪ್ರಶ್ನೆ, ದ ಫಸ್ಟ್ ಪೋಸ್ಟ್ ಆಫೀಸ್ ಇನ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕೋಲ್ಕತ್ತಾ ಇನ್ ವಿಚ್ ಇಯರ್. ಭಾರತದ ಮೊಟ್ಟ ಮೊದಲ ಅಂಚೆ ಕಚೇರಿ ಕೋಲ್ಕತ್ತಾದಲ್ಲಿ ಸ್ಥಾಪಿತವಾಯಿತು. ಯಾವ ವರ್ಷ ಅಂತ ಕೇಳಿದ್ದಾರೆ. ಆಯ್ಕೆಗಳು: ಎ 1854, ಬಿ 1727, ಸಿ 1827, ಡಿ 1945. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 1727. 1727ರಲ್ಲಿ ಮೊಟ್ಟ ಮೊದಲ ಅಂಚೆ ಕಚೇರಿಯನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ನಿಮಗಿಲ್ಲಿ ಒಂದು ಅನುಮಾನ ಬರ್ಬೋದು, ಇಂಡಿಯಾ ಪೋಸ್ಟ್ 1854ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಭಾರತದ ಮೊದಲ ಪೋಸ್ಟ್ ಆಫೀಸು 1727ರಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಅನಿಸ್ಬೋದು. ಇದೇನಪ್ಪ ಅಂದರೆ ಆಧುನಿಕ ಅಂಚೆ ವ್ಯವಸ್ಥೆ ಈಗಿರುವಂತಹ ಸೆಟಪ್ನಲ್ಲಿ ಮಾಡರ್ನ್ ಡೇ ಪೋಸ್ಟ್ ಆಫೀಸ್ ಏನು ಇದು ಸ್ಥಾಪನೆಯಾಗಿತ್ತು, ಇದು 1854ರಲ್ಲಿ. ಆದರೆ ಅದಕ್ಕಿಂತ ಮೊದಲು ಸಹ ಅಂಚೆ ವ್ಯವಸ್ಥೆ ಇತ್ತು. ಬ್ರಿಟಿಷರು ಅದನ್ನು ಜಾರಿಗೆ ತಂದಿದ್ದರು. ಆವಾಗ ಅದು 1727ರಲ್ಲಿ ಮೊದಲ ಬಾರಿಗೆ ಕೋಲ್ಕತ್ತಾದಲ್ಲಿ ಅಂಚೆ ಕಚೇರಿಯನ್ನು ಅವರು ತೆರೆದಿದ್ರು ಬ್ರಿಟಿಷರು. ಇನ್ನು ಭಾರತದಲ್ಲಿ ಅಂಚೆ ವ್ಯವಸ್ಥೆಯ ಇತಿಹಾಸವನ್ನು ನೋಡೋದಾದರೆ ಮೈಸೂರು ಅರಸರ ಕಾಲದಲ್ಲೂ ಇತ್ತು ಮತ್ತು ಅದಕ್ಕಿಂತ ತುಂಬ ಮುಂಚಿನಿಂದಲೂ ಸಹ ಇತ್ತು. ಈ ಭಾರತದಲ್ಲಿ ಅಂಚೆ ವ್ಯವಸ್ಥೆಯ ಇತಿಹಾಸವನ್ನು ನೀವು ಇನ್ನೂ ಡಿಟೇಲಲ್ಲಿ ತಿಳಿಯಬಯಸಿದರೆ ಕಮೆಂಟ್ ಮಾಡಿ. ಅದಕ್ಕೆ ಸಂಬಂಧಿಸಿದಂಥ ಒಂದು ಸಪ್ರೇಟ್ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಮುಂದಿನ ಪ್ರಶ್ನೆ, ಸೆಲೆಕ್ಟ್ ದ ಕರೆಕ್ಟ್ ಫಾರ್ಮೇಷನ್ ಆಫ್ ಎಸ್ಟಾಬ್ಲಿಷ್ಡ್ ಇಯರ್ಸ್ ಆಫ್ ದ ಫಾಲೋವಿಂಗ್ GPOs. ಈ ಕೆಳಗಿನ GPOsಗಳೇನಿದೆ, ಜನರಲ್ ಪೋಸ್ಟ್ ಆಫೀಸ್ಗಳೇನಿದೆ, ಇವುಗಳು ಸ್ಥಾಪನೆ ಆದಂಥ ವರ್ಷವನ್ನು ಸರಿಯಾದ ರೀತಿಯಲ್ಲಿ ಹೊಂದಿಸಿ ಅಂತ ಕೇಳಿದ್ದಾರೆ. ಸೊ ನಾವು ನೇರವಾಗಿ ಇದರ ಉತ್ತರವನ್ನು ನೋಡಿಬಿಡೋಣ. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಕೋಲ್ಕತ್ತಾ GPO 1774, ಚೆನ್ನೈ GPO 1786, ಹಾಗೆ ಮುಂಬೈ GPO 1793ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಆಪ್ಷನ್ ಬಿ ಸರಿಯಾದ ಉತ್ತರ.
ಮುಂದಿನ ಪ್ರಶ್ನೆ, ಚೀಫ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಆಲ್ಸೋ ಫಂಕ್ಷನಿಂಗ್ ಆಸ್ ದ ಹೆಡ್ ಆಫ್ ಡ್ಯಾಶ್. ಆಪ್ಷನ್ ಎ ಪೋಸ್ಟಲ್ ಸೆಕ್ಯೂರಿಟಿ ಬೋರ್ಡ್, ಆಪ್ಷನ್ ಬಿ ಪೋಸ್ಟಲ್ ಸರ್ವಿಸ್ ಬೋರ್ಡ್, ಸಿ ಪೋಸ್ಟಲ್ ಸರ್ಕಲ್, ಡಿ ನನ್ ಆಫ್ ದ ಅಬೌವ್ ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಪೋಸ್ಟಲ್ ಸರ್ವಿಸ್ ಬೋರ್ಡ್. ಅಂದರೆ ಅಂಚೆ ಇಲಾಖೆಯ ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯ ಕಾರ್ಯದರ್ಶಿ ಆಗಿರುವವರು ಪೋಸ್ಟಲ್ ಸರ್ವಿಸ್ ಬೋರ್ಡ್ನ ಮುಖ್ಯಸ್ಥರಾಗಿ ಸಹಿತ ಕಾರ್ಯ ನಿರ್ವಹಿಸ್ತಾರೆ. ಅಂದರೆ ಚೇರ್ಮನ್, ಪೋಸ್ಟಲ್ ಸರ್ವಿಸ್ ಬೋರ್ಡ್ನ ಚೇರ್ಮನ್ ಅವರು ಯಾರು ಅಂದರೆ ಚೀಫ್ ಸೆಕ್ರೆಟರಿ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನ ಚೀಫ್ ಸೆಕ್ರೆಟರಿ ಅವರೇ ಪೋಸ್ಟಲ್ ಸರ್ವಿಸ್ ಬೋರ್ಡ್ನ ಚೇರ್ಮನ್ ಆಗಿ ಇರ್ತಾರೆ. ಮುಂದಿನ ಪ್ರಶ್ನೆ, ಹೆಡ್ ಆಫ್ ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಈಸ್. ಅಂಚೆ ಇಲಾಖೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆಗಳು: ಎ ಡೈರೆಕ್ಟರ್ ಜನರಲ್, ಬಿ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್, ಸಿ ಪೋಸ್ಟ್ ಮಾಸ್ಟರ್, ಡಿ ಸೂಪರಿಂಟೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ನಿಮಗೆ ಗೊತ್ತಿರ್ಬೋದು, ಆಪ್ಷನ್ ಎ ಡೈರೆಕ್ಟರ್ ಜನರಲ್, ಡಿ ಜಿ ಅಂತ ಕರೀತಾರೆ. ಡಿ ಜಿಯವರು ಅಂಚೆ ಇಲಾಖೆಯ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸ್ತಾರೆ. 8ನೇ ಪ್ರಶ್ನೆ, ಡಾಕ್ ಘರ್ ನಿರ್ಯಾತ್ ಕೇಂದ್ರ ಈಸ್ ಎ. ಡಾಕ್ ಘರ್ ನಿರ್ಯಾತ ಕೇಂದ್ರ ಅಂದರೆ ಏನು ಅಂತ ಕೇಳಿದ್ದಾರೆ. ಆಯ್ಕೆಗಳು: ಎ ಡೆಲಿವರಿ ಸೆಂಟರ್ ಇನ್ ಇಂಡಿಯಾ, ಬಿ ರಿಲೇಟೆಡ್ ಟು ಫಾರಿನ್ ಆರ್ಟಿಕಲ್ಸ್, ಸಿ ಇಂಡಿಯನ್ ಪಾರ್ಸಲ್ ಸೆಂಟರ್, ಡಿ ಪಾರ್ಸಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರಿಲೇಟೆಡ್ ಟು ಫಾರಿನ್ ಆರ್ಟಿಕಲ್ಸ್. ಡಾಕ್ ಘರ್ ನಿರ್ಯಾತ ಕೇಂದ್ರ ಇದು ಫಾರಿನ್ ಆರ್ಟಿಕಲ್ಸ್, ವಿದೇಶಗಳಿಗೆ ಸಂಬಂಧಿಸಿದ ಆರ್ಟಿಕಲ್ಗಳನ್ನು ಇದು ನಿರ್ವಹಣೆ ಮಾಡುತ್ತೆ. 9ನೇ ಪ್ರಶ್ನೆ, ಸಿಂಧ್ ಡಾಕ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ವೇರ್ ಇನ್ ಸರ್ಕ್ಯುಲೇಷನ್ ಅಪ್ ಟು ಡ್ಯಾಶ್. ಸಿಂಧ್ ಡಾಕ್ ಅನ್ನುವಂತಹ ಪೋಸ್ಟೇಜ್ ಸ್ಟಾಂಪ್ ಏನಿತ್ತು ಇದು ಎಲ್ಲಿಯ ತನಕ ಚಲಾವಣೆಯಲ್ಲಿ ಇತ್ತು ಅಂತ ಕೇಳಿದ್ದಾರೆ. ಈ ಸಿಂಧ್ ಡಾಕ್ ಬಗ್ಗೆ ನಾವು ಕಳೆದ ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ನೋಡಿದ್ವಿ. ಇದು ಸಿಂಧ್ ಡಾಕ್ ಅಂದರೆ ಇದು ಏಷ್ಯಾದ ಮೊಟ್ಟ ಮೊದಲ ಅದೇಸಿವ್ ಸ್ಟಾಂಪ್ ಆಗಿತ್ತು. ಇದು ಎಲ್ಲಿಯ ತನಕ ಸರ್ಕ್ಯುಲೇಷನಲ್ಲಿ ಇತ್ತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ: ಎ ಜೂನ್ 1886, ಬಿ ಜೂನ್ 1896, ಸಿ ಜುಲೈ 1886, ಡಿ ಜೂನ್ 1866 ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಜೂನ್ 1866. ಜೂನ್ 1866 ತನಕ ಸಿಂಧ್ ಡಾಕ್ ಅನ್ನುವಂಥ ಪೋಸ್ಟೇಜ್ ಸ್ಟಾಂಪ್ ಚಲಾವಣೆಯಲ್ಲಿ ಇತ್ತು. ಇದು 1852ರಿಂದ 1866 ತನಕ ಸರ್ಕ್ಯುಲೇಷನ್ನಲ್ಲಿ ಇತ್ತು. 10ನೇ ಪ್ರಶ್ನೆ, ವೆನ್ ವಾಸ್ ದ ಫಸ್ಟ್ ಪಿಕ್ಟೋರಿಯಲ್ ಸ್ಟಾಂಪ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಮೊಟ್ಟ ಮೊದಲ ಪಿಕ್ಟೋರಿಯಲ್ ಸ್ಟಾಂಪ್ ಅನ್ನು ಭಾರತದಲ್ಲಿ ಯಾವಾಗ ಪರಿಚಯಿಸಲಾಯಿತು ಅಂತ ಕೇಳ್ತಾರೆ. ಆಯ್ಕೆಗಳು: ಎ 1931, ಬಿ 1972, ಸಿ 1947, ಡಿ 1852. ಇದರ ಸರಿಯಾದ ಉತ್ತರ ಆಪ್ಷನ್ ಎ 1931. ಮೊಟ್ಟ ಮೊದಲ ಪಿಕ್ಟೋರಿಯಲ್ ಸ್ಟಾಂಪನ್ನು 1931ರಲ್ಲಿ ಭಾರತದಲ್ಲಿ ಪರಿಚಯಿಸಲಾಯಿತು. ಈ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಸ್ಟಾಂಪ್ಗಳ ಮೇಲೆ ಭಾವಚಿತ್ರಗಳು, ಯಾವುದಾದ್ರೂ ನಿರ್ದಿಷ್ಟ ವ್ಯಕ್ತಿಗಳ ಅಥವಾ ಅರಸರ ಭಾವಚಿತ್ರಗಳನ್ನು ಮುದ್ರಿಸಲಾಗ್ತಾ ಇತ್ತು. ಆದರೆ 1931ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಿಕ್ಟೋರಿಯಲ್ ಸ್ಟಾಂಪನ್ನು ಇಂಟ್ರೊಡ್ಯೂಸ್ ಮಾಡಿದರು. ಪಿಕ್ಟೋರಿಯಲ್ ಸ್ಟಾಂಪಲ್ಲಿ ಐತಿಹಾಸಿಕ ಕಟ್ಟಡಗಳಿರ್ಬೋದು ಅಥವಾ ಯಾವುದಾದ್ರೂ ವಿಶೇಷವಾದಂಥ ಪ್ರಾಣಿ ಪಕ್ಷಿಗಳಿರ್ಬೋದು, ವಿಶೇಷವಾದ ಘಟನೆಗಳಿರ್ಬೋದು, ಈ ರೀತಿಯ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಚಿತ್ರಗಳನ್ನು ಸ್ಟಾಂಪಿನ ಮೇಲೆ ನಮೂದಿಸಲಾಗ್ತಾ ಇತ್ತು. ಇದನ್ನು ಪಿಕ್ಟೋರಿಯಲ್ ಸ್ಟಾಂಪ್ ಅಂತ ಕರೀತಾರೆ. ಭಾರತದಲ್ಲಿ ಮೊಟ್ಟ ಮೊದಲ ಪಿಕ್ಟೋರಿಯಲ್ ಸ್ಟಾಂಪನ್ನು 1931ರಲ್ಲಿ ಪರಿಚಯಿಸಲಾಯಿತು. ಇವಿಷ್ಟು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಕೆಲವು ಪ್ರಮುಖ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವು ಪ್ರಮುಖ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಖಂಡಿತ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಅದೇ ರೀತಿ ನಮ್ಮ ಪೋಸ್ಟಲ್ ಬಂಧು ವಾಟ್ಸಪ್ ಚಾನೆಲನ್ನು ಕೂಡ ನೀವು ಜಾಯ್ನ್ ಆಗಿ, ಅದರಲ್ಲಿ ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಗಳನ್ನು ಶೇರ್ ಮಾಡ್ತೇವೆ. ವಾಟ್ಸಪ್ ಚಾನೆಲ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ.
ಅಲ್ಲಿ ನೀವು ಲಿಂಕನ್ನು ಒತ್ತುವ ಮೂಲಕ ಚಾನಲನ್ನು ಜಾಯ್ನ್ ಆಗಿ. ಧನ್ಯವಾದ.